ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವುದು ಅನ್ನೋ ನಂಬರ್ ಮಾತಾಡು. ಹಲೋ ಹಲೋ ದಣೇರ, ನಾನೇ ಕೆಂಚಪ್ಪ. ಇದು ನನ್ನ ಹೊಸ ನಂಬರು. ನಿಮ್ ತಾವಿಲ್ಲ ಅನ್ನಿಸ್ತೈತೆ, ಅದಕ್ಕೆ ಮಡಿಕಳಿ. ಈಗ ಯಾಕೋ ಫೋನ್ ಮಾಡಿದ್ಯಾ? ನಾನು ಟೆನ್ಷನ್ ಇದ್ದೀನಿ, ಫೋನ್ ಇಡ. ಯಾಕೆ ದಣೇರ ಟೆನ್ಷನ್ನು? ಅಯ್ಯೋ ಪಾಪ, ನಿಮ್ಮ ಮನೆಯವರು ಕಳೆದೋಗಿದ್ದಾರಾ? ನೀನೇ ನಾ ಭೂಮಿಕನ್ ಕರ್ಕೊಂಡೋಗಿರೋದು. ಮೂದಣಿ, ನಾನೇ ಕರ್ಕೊಂಬಂದಿಲ್ಲ, ಅನಾಮತ ಗೆತಾಕೊಂಬಂದಿವ್ನಿ. ಏಯ್, ತಪ್ಪಾಡ್ತಾ ಇದೆಯಾ ಕೆಂಚ? ಭೂಮಿಕಾ ಅವ್ರಿಗೆ ಏನಾದರೂ ಆದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಎಲ್ಲ ಇದ್ರು ಹುಡ್ಕೊಂಬರ್ತೀನಿ. ಅದಷ್ಟು ಸುಲಭ ಅನ್ಕೊಂಡ್ರದಣಿ. ಪ್ರಪಂಚ ಬೋ ವಿಶಾಲವಾಗದೆ. ನನ್ನ ಹುಡುಕೋದು ತುಂಬಾ ಕಷ್ಟ ಆಯ್ತದೆ ನೋಡಿ. ನೀವು ನನ್ನ ಎದುರಾಕೊಂಡ್ರೆ ನಿಮ್ಮ ಹೆಂಡ್ರು ಈಗಾಗ್ಲೇ ಸಾವು ಹತ್ರ ಆಯ್ತಾ ಅವಳೆ. ಆಮೇಲೆ ಸತ್ತೇ ಹೋಗ್ತಾಳೆ. ನೀವು ಹಿಂಗೆ ಆಟ ಆಡೋದು ಬಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳಿ. ಸಾಹೇಬ್ರೆ, ನಿಮ್ಗಿನ್ನೂ 2 ಗಂಟೆ ಟೈಮ್ ಐತೆ. ಅಷ್ಟರೊಳಗೆ ನಾನು ಕೇಳಿದಷ್ಟು ಹಣನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಹೆಂಡತಿ ಅಷ್ಟೇ ಸ್ಮೂತ್ ಆಗಿ ನಿಮಗೆ ಟ್ರಾನ್ಸ್ಫರ್ ಆಗ್ತಾಳೆ. ಇಲ್ಲ ಅಂದ್ರೆ ಆ ದೇವಲೋಕಕ್ಕೆ ಪಾರ್ಸಲ್ ಮಾಡಬೇಕಾಯ್ತದೆ. ನಾನು ಆಮೇಲೆ ಇದನ್ನ ಹೇಳಲಿಲ್ಲ ಅಂತ ಮಾತ್ರ ನೀವು ನನಗೆ ಹೇಳಬೇಡಿ, ಮೊದಲೇ ಹೇಳಿನ ಕೇಳ್ಕೊಳ್ಳಿ. ಹಾ, ಎಷ್ಟು ಬೇಕೋ ನಿಮ್ ದುಡ್ಡು? ಜಾಸ್ತಿ ಏನು ಬೇಡ ಸಾಹೇಬ್ರೆ. ನಾನು ದುರಾಸೆ ಮನ್ಸ ಅಲ್ಲ. 2 ಜೊತೆಗೆ 7-0 ಹಾಕ್ಬಿಡಿ ಸಾಕು. ಏಯ್, ನಿನ್ನ ಅಕೌಂಟ್ ನಂಬರ್ ಕಳ್ಸು, ಟ್ರಾನ್ಸ್ಫರ್ ಮಾಡಿಸ್ತೀನಿ. ನೋಡಕ್ಕೆಂಚ, ಭೂಮಿಕಾ ಒಂದು ಸಣ್ಣ ಗಾಯ ಆದ್ರೂ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸಾಹೇಬ್ರೆ. ಹಾ ಸಾಹೇಬ್ರೆ, ಇನ್ನೊಂದು ವಿಷಯ, ನೀವು ಬುದ್ಧಿ ಉಪಯೋಗಿಸ್ಬಿಟ್ಟು ಪೊಲೀಸ್ ತೋಟಕ್ಕೆ ಮಾತ್ರ ಹೋಗ್ಬಾರ್ದು. ಹಂಗೇಂದ್ರು ಹೋದ್ರೆ ನಾನ್ ಬೇಕಾದ್ರೆ ಸಿಕ್ಕಿದ್ರು ಸಿಕ್ಬಿಟ್ಟನು. ಆದ್ರೆ ನಿಮ್ ಹೆಂಡ್ರು ಮಾತ್ರ ಜೀವಂತವಾಗಿ ನಿಮ್ಮ ಕೈ ಸಿಗಾಕಿಲ್ಲ. ಅವಳನ್ನ ಮಣ್ಣು ಮಾಡ್ಬಿಟ್ಟೆ ನಾನು ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ಳೋದು, ನೆನಪಿರ್ಲಿ. ಗೆಳೆಯ ಗೆಳೆಯ, ಇವನ್ ದೊಡ್ಡ ಬೆದರಿಕೆಗೆಲ್ಲ ನಾವು ಹೆದರ್ಬಾರ್ದು ಕಣ. ಇಮಿಡಿಯೇಟಾಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹಲೋ ಸರ್. ಆಮೇಲೆ ಸತ್ತೇ ಹೋಗ್ತಾಳೆ. ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ದೇವಸ್ಥಾನ ಇದೆಯಾ? ಯಾಕೋ ಅವನು ಮಾತಾಡುವಾಗ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸ್ತಾನ. ಚಿಕ್ಕಮಗಳೂರು ಸುತ್ತಮುತ್ತ ತುಂಬಾ ದೇವಸ್ಥಾನ ಇದೆ, ಯಾವ್ದು ಅಂತ ಹೇಳೋದು? ಹಾಗಲ್ಲ ಕಣ, ಯೋಚನೆ ಮಾಡು. ಈಗ ಭೂಮಿಕಾ ಅವ್ರ ಕಾಣೆಗೆ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಅವನು ಅವ್ರನ್ನ ಕರ್ಕೊಂಡೋಗಿದ್ರು 30-40 ಕಿಲೋಮೀಟರ್ ಅಂತೂ ದಾಟಿರಲ್ಲ. ಸೊ ಎಲ್ಲೇ ಸುತ್ತಮುತ್ತ ಇದ್ದಾನೆ. ಯಾವುದೋ ದೇವಸ್ಥಾನ ಸುತ್ತಮುತ್ತ ಹುಡುಕರು ಖಂಡಿತ ಸಿಗ್ತಾರೆ ಕಣ. ಕಷ್ಟ, ಬಟ್ ಬೇರೆ ದಾರಿ ಇಲ್ಲ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶರ್ಟು ಪ್ಯಾಂಟು, ಇದು 100% ಮೇಲ್ ಕ್ಯಾಂಡಿಡೇಟ್. ಆದ್ರೆ ಆ ಕ್ಯಾಂಡಿಡೇಟ್ ಯಾರು ಅದನ್ನು ಕಂಡಿಡಬೇಕು. ರೀ, ನಾನ್ ರೀ ಗಿರಿ. ಇಲ್ಲೇನ್ ಮಾಡ್ತಿದ್ದೀರಾ? ಮನೆ ತುಂಬಾ ಚೆನ್ನಾಗಿತ್ತಲ್ಲ, ಹಾಗೇ ನೋಡ್ಕೊಂಡು ಬಂದೆ. ಫ್ಯೂಚರ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗುತ್ತೇನೋ ಅಂತ. ಮತ್ ಬೆಲ್ಟ್? ಹಾ, ಲೆದರ್ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಯಾವ ಬ್ರ್ಯಾಂಡ್ ಇರಬಹುದು ಅಂತ ಚೆಕ್ ಮಾಡ್ತಾ ಇದ್ದೆ. ಹೌದಾ? ಎಲ್ಲ ಚಿನ್ನದ ಸೆಲೆಕ್ಷನ್. ಅಯ್ಯೋ, ಅವ್ರ ಹೆಸರು ಹೇಳ್ತಿದ್ದಾಗೆ ಅವರೇ ಕಾಲ್ ಮಾಡ್ತಿದ್ದಾರೆ ನೋಡಿ. ಒಂದ್ ನಿಮಿಷ.
ಹಾಯ್ ಚಿನ್ನಿ, ಅವತ್ತು ಹೇಳ್ತಾ ಇದ್ನಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಗಿರಿಜಾ ಅಂತ. ಹಾ, ಅವಳು ಮತ್ತೆ ಅವಳ ಗಂಡ ಮನೆಗೆ ಬಂದಿದ್ದಾರೆ. ಓ, ಮೀಟಿಂಗಾ? ಸರಿ ನೋಡು, ಮೀಟಿಂಗ್ ಶುರು ಆದ್ರೆ ನೀನು ಊಟನೇ ಮಾಡಲ್ಲ, ಆಮೇಲೆ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೊರಗಡೆ ತಿಂತ್ಯಾ. ಅದೆಲ್ಲ ಬೇಡ, ನಾನು ಅಡುಗೆ ಮಾಡಿಟ್ಟಿದ್ದೀನಿ, ಊಟ ತಗೊಂಡು ಬಂದು ಕೊಡ್ತೀನಿ, ಆಯ್ತಾ? ಸರಿ ಚಿನ್ನಿ, ಬಾಯ್. ಸಾರಿ ಗಿರಿ, ಸಾರಿ ಶಿವು ಅವರೇ, ನಾನು ಚಿನ್ನಿಗೆ ಲಂಚ್ ಬಾಕ್ಸ್ ತೊಗೊಂಡು ಹೋಗಿ ಕೊಡಬೇಕು. ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಆರಾಮ್ಸೆ ಮನೆ ನೋಡ್ತಾ ಇರಿ, ನಾನು ಬೇಗ ಬಂದ್ಬಿಡ್ತೀನಿ. ಅಯ್ಯೋ ಪರವಾಗಿಲ್ಲ, ಮನೆ ನೋಡಕ್ಕೆ ಅಂತಾನೆ ನಾವು ಇನ್ನೊಂದಿನ ಬರ್ತೀವಿ, ಈಗ ಹೊರಟಿರ್ತೀವಿ. ನೋ 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 ನೋ, ನೀವಿಬ್ರು ಎಲ್ಲೂ ಹೋಗೋ ಹಾಗಿಲ್ಲ, ಬೇಗ ಬಂದ್ಬಿಡ್ತೀನಿ. ಸುನೀತಾ ರೀ, ಇವಳು ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ, ನಂಗೆ ತುಂಬಾ ಭಯ ಆಗ್ತದೆ. ಒಂದ್ ನಿಮಿಷನೂ ನಾನು ನಿಮ್ಮ ಮನೇಲಿ ಇರಲ್ಲ. ನಡೀರಿ ಹೋಗೋಣ. ಗಿರಿ ಧೈರ್ಯೇ ಸಾಹಸೇ ಲಕ್ಷ್ಮಿ. ವೈಟ್, ಫಾಲೋ ಮೀ. ಇದೇ ಸರಿ ಟೈಮ್, ನಡೀರಿ. ಇರುಗಿರಿ, ಇಂಥ ವಿಷಯನೆಲ್ಲ ಕಣ್ಮುಂದೆ ನಿಂತು ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಬೆನ್ ಹಿಂದೆ ಬಿದ್ದು ತಿಳ್ಕೋಬೇಕು. ಎಲ್ಲ ನಂದೇ ತಪ್ಪು. ಅವಳು ಕರೆದ್ಲು ಅಂತ ಅವಳ ಮನೆಗೆ ಬಂದ, ಸಾಲದ್ದಕ್ಕೆ ಅದನ್ನ ನಿಮಗೆ ಬಂದು ಹೇಳ್ದೆ. ನಾನೊಬ್ಳೇ ಇದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರ್ತಾ ಇದ್ದೆ. ನೀವೇ ಅದೇನೋ ಕಂಡು ಹಿಡಿತೀನಿ ಅಂತ ಹೋಗ್ತಾ ಇದ್ದೀರಾ. ಇದೆಲ್ಲ ನಮಗೆ ಬೇಡ, ಬನ್ರಿ. ಗಿರಿ, ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಏಯ್, ಆಗಲ್ಲ. ನೋಡ್ಗಿರಿ, ನಿನಗೆ ಸಮಸ್ಯೆ ಆದ್ರೂ ಒಂದೇ, ನಿನ್ನ ಫ್ರೆಂಡ್ಗೆ ಸಮಸ್ಯೆ ಆದ್ರೂ ಒಂದೇ, ಹಾಗೆಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ಅಯ್ಯೋ, ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ವಲ್ಲ ನಿಮ್ಗೆ. ಕಾಶಿ ಗೌರಿನೂ ಹೆದರ್ಕೊಂಡು ಓಡ್ ಬಂದ್ಬಿಟ್ಟಿದ್ರು ಗೊತ್ತಾ? ನೀನು ಹೆದರ್ಕೊಂಡು ಓಡ್ ಬಂದಿದೆ, ನನಗೆಲ್ಲ ಗೊತ್ತು ಗಿರಿ. ನೋಡು, ನಾನಿದ್ದೀನಿ, ಯಾಕೆ ಹೆದರ್ಕೋತೀಯಾ? ಮೊದಲು ಅವಳನ್ನ ಫಾಲೋ ಮಾಡೋಣ, ನಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾರಮ್ಮ ನೀನು? ಇದಕ್ಕೆ ಲಕ್ಷ್ಮಿ ಹೋಗಿದ್ಯಲ್ಲ ನನ್ನ ತಾಯಿ. ಅಜ್ಜಿ, ಈ ಬಿಸಿಲಲ್ಲಿ ನೀವೇನ್ ಮಾಡ್ತಿದ್ದೀರಾ? ಇಲ್ಲಿ ನೋಡಿ, ಬಿಸಿಲು ತಾಪವೇ ಮರ್ತಾಯ್ತು. ಏನಮ್ಮ ನಿನ್ನ ಹೆಸರು? ಭಾವನಾ ಅಜ್ಜಿ. ತಗೋ, ಇದು ನೀನು ಹುಟ್ಟಿದ ಹಬ್ಬಕ್ಕೆ. ದೇವ್ರು ನಿನ್ನ ಒಳ್ಳೇದು ಮಾಡಿ. ಇದು ಗೌಡ್ರು ಏನಾದ್ರು? ಅವರೇ ಕೊಟ್ಟಿದ್ದು. ನಿಮಗೂ ಅವ್ರು ಗೊತ್ತಾ? ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ. ಬರ್ತೀನಮ್ಮ. ಗೌಡ್ರಿಗೆ ಎಲ್ರೂ ಪರಿಚಯ, ಎಲ್ರೂ ಅವ್ರನ್ನ ನೋಡಿದ್ದಾರೆ. ಆದ್ರೆ ಇಷ್ಟು ದಿನ ಪರಿಚಯ ಇದ್ರು ಯಾಕೋ ಸಿಗಕ್ಕೆ ಆಗಿಲ್ವಲ್ಲ. ನನ್ನ ಕರ್ಮ ಹೋಗು. ಗೌಡ್ರೆ, ಬರೀ ಕದ್ದು ಮುಚ್ಚಿ ನೋಡೋದು, ಫೋನಲ್ಲಿ ಮಾತಾಡೋದು ಈಟಯ್ಯಾ? ಹೋಗಿ ಮಾತಾಡ್ತೀರಿ, ಸುಮ್ಕಿರ್ಲ ಲವ್. ಹಾಗೌಡ್ರೆ, ಎಲ್ಲಿದ್ದೀರಾ? ಮೇಡಮ್, ನಿಮಗೆ ನಾನು ಕಳ್ಸಿರೋ ಹುಡುಗರೆ ಸಿಗ್ತಾ? ಯಾರೋ ಒಬ್ರು ಅಜ್ಜಿ ಬಂದ್ ಕೊಟ್ಟು ಹೋದ್ರು. ಯಾರವರು? ಅವರು ನಮಗೆ ಗೊತ್ತಿರೋರಯ್ಯ. ಗೌಡ್ರೆ, ಇದೆಲ್ಲ ಯಾಕೆ? ಹಂಗೆ ಕೊಡ್ಬೇಕು ಅನಿಸ್ತು ಮೇಡಮ್. ನಿಮಗೆ ಖುಷಿ ಆಗ್ನಿಲ್ವೇ? ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ, ಆದ್ರೆ ನೀವ್ ಮಾತ್ರ ಬರ್ತಿಲ್ಲ. ಬರ್ತೀನಿ ಮೇಡಮ್, ನಾನು ಬರೋದೇ ನಿಮ್ಗೆ ಕೊನೆ ಸರ್ಪ್ರೈಸ್. ನೋಡ್ರೆ, ಬೊಕ್ಕೆ ಕಳ್ಸಿದ್ದಾಯ್ತು, ಮಕ್ಕಳು ಕಳ್ಸಿ ಅವ್ರ ಕೈಲಿ ಹೂ ಕೊಡ್ಸಿದ್ದು ಆಯ್ತು, ಕೇಕು ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ತಿನ್ಸಿದ್ದು ಆಯ್ತು. ನೀವ್ ಯಾವಾಗ ಅತ್ತೆ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಮಾತಾಡೋದು, ಅದನ್ನ ನಾನು ನೋಡೋದು. ಕ್ಷಮಿಕ ನಿಂತ್ಕೊಳ್ಳ, ಎಲ್ಲಾನು ಹೇಳ್ಬೇಕು ಇವ್ನಿಗೆ. ಹೋಯ್ತೀನಿ ಹೊಸಿ, ತಡ್ಕೊಳ್ಳ. ಆಗ್ಲಿಂದ ಕೇಳ್ತಿದ್ದಲ್ಲ, ಯಾವಾಗ ಹೋಯ್ತಿರಿ ಅಂತ. ಈಗ ನೋಡ್ಲಾ, ಈ ಸಿದ್ದೇಗೌಡ್ರ ಎಂಟ್ರಿಯಾ? ಇದು ಸಿದ್ದೇಗೌಡ್ರು ಅಂದ್ರೆ
ಮೇಡಮ್ ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಹೇಳಿ ಹೇಳಿ ನನಗಂತೂ ಸಾಕಾಗೋಗಿದೆ. ಯಾಕೆ ಹೀಗೆ ಮಾಡ್ತೀರಾ ನೀವು? ಮೇಡಮ್ ಅವರೇ ಅದು ನೋಡಿ, ನನಗೆ ತುಂಬಾ ಬೇಕಾಗಿದ್ದವ್ರನ್ನ ನೋಡ್ಬೇಕು ಅಂತ ಕಾಯ್ತಿದ್ದೆ. ಅದನ್ನು ಹಾಳು ಮಾಡಿದ್ರಲ್ಲ. ಮೇಡಮ್ ಅವರೇ ಅದು ಸಾಕು. ನನ್ನ ಜೀವನದಲ್ಲಿ ಇವತ್ತು ತುಂಬಾ ಖುಷಿಯಾಗಿದ್ದೆ. ಆ ಖುಷಿನ ಕೊಟ್ಟವ್ರನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವ್ ಬಂದು ಅದನ್ನ ಹಾಳು ಮಾಡ್ಬಿಟ್ರಿ. ಛೇ, ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಯ್ಯ, ನೆಚ್ಚು ಮತ್ತೆ ಅವ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಒಂದಲ್ಲ ಎರಡಲ್ಲ 10 ದೀಪಾವಳಿ ಒಟ್ಟಿಗೆ ಮಾಡೋದು ಖುಷಿ ಆಯ್ತೈತೆ. ಬಂಗಾರ, చాలా ಥ್ಯಾಂಕ್ಸ್ ಬಂಗಾರ. ಈ ದಿವಸಕ್ಕೋಸ್ಕರ ನಾನು 7 ದಿನ ಕಾಯ್ದೆ ಗೊತ್ತಾ? ವಾ 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 ವಾ, ಈಟೊಂದು ಖುಷಿ ಯಾಕೆ? ನಾನು ಇನ್ನೂ ನಿನ್ನ ಹೆಂಡ್ರನ್ನ ಪೂರ್ತಿಯಾಗಿ ನನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ವೇ? ನೀನು ಹೆಂಡ್ತಿಗೆ ಅದೇಟೆ ಒಳ್ಳೆ ಬುದ್ಧಿ ಇದ್ರೂ ಸಣ್ಣ ಸಣ್ಣ ವಿಚಾರದಾಗೆ ಆಗಾಗ ದುಡುಕ್ಬಿಡ್ತಾಳೆ. ಹೌದತ್ತೆ, ನೀವು ಹೇಳಿದ ನಿಜ. ಇನ್ಮೇಲಿಂದ ನಾನೆಲ್ಲ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ವಿಚಾರ ಆಗಿರಲಿ ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೋತೀನಿ. ನಿಮ್ಮ ಮಾವಯ್ಯ ನಮ್ಮವ್ವ ಯಾವಾಗಲೂ ನಿನ್ನ ಸೊಸೆ ತೇಟ್ ನಿನ್ನಂಗೆ ಅಂತ ಹೇಳ್ದಾಗ್ಲೆಲ್ಲ ನನಗೆ ತ್ಯಾನೆ ಪಾಪ ಬರೋದು. ಯಾಕೆ ಗೊತ್ತಾ? ನಾನು ಸಿಡುಕ್ತಿದ್ದೆ, ನೀನು ದುಡುಕ್ತಿದ್ದೆ. ಆದರೆ ನಾನು ಸಿಡುಕ್ತಾ ಇದ್ದಿದ್ದು ಮನೆಯವ್ರ ಮ್ಯಾಕಿನ ಕಾಳಜಿಯಿಂದ. ಆದರೆ ನಿನ್ನ ದುಡುಕಿಂದ ಸ್ಯಾನೆ ಜನರಿಗೆ ತೊಂದರೆ ಆಗ್ತಿತ್ತು. ಅದೊಂದು ವಿಚಾರದಾಗೆ ನೀನು ಬದಲಾಗ್ಬಿಟ್ರೆ ನೀನು ಸ್ಯಾನೆ ಒಳ್ಳೆಳೆ. ಇನ್ನು ಮುಂದೆ ನೀವು ಗೀಚಿದ ಗೆರೆನ ನಾನು ಯಾವತ್ತೂ ದಾಟಲ್ಲ ಅತ್ತೆ. ಪುಟ್ಟಕ್ಕನ ಮಕ್ಕಳು ಗೆರೆ ದಾಟೋ ಹೊತ್ತಿಗೆಯ ಕೀಟೊಂದು ಧೈರ್ಯವಂತೆ ಆಗಿರೋದು. ನಾನು ಹೇಳ್ತಾ ಇರೋದು ನೀನಿಡೋ ಹೆಜ್ಜೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ. ಸರಿಯಾಗಿ ಹೇಳ್ದೆ ಬಂಗಾರ. ನನಗೆ ಗೊತ್ತಿತ್ತು ನನ್ನ ಮಗಳು ಸುಮ್ಕೆ ಯಾರ ಮ್ಯಾಕೂ ಕೋಪ ಮಾಡ್ಕೊಳಕ್ಕಿಲ್ಲ ಅಂತ. ಸ್ನೇಹ, ನನ್ನ ಮಗಳು ಬಡ್ಡಿಗೆ ಹಣ ಕೊಡ್ತಾಳೆ ಅಂತ ಕೋಪ ಮಾಡ್ಕೊಂಡಿದ್ಯಲ್ಲ, ಈಗ ಗೊತ್ತಾಯ್ತಲ್ಲ ನನ್ನ ಮಗಳಿಗೆ ಎಂಥವಳು ಅಂತ. ಇನ್ನು ಮುಂದೆ ಅತ್ತೆ ಸೊಸೆ ಮಧ್ಯೆ ಯಾರಿಗೂ ಪ್ರವೇಶ ಇಲ್ಲ. ಈಟ್ ದಿನ ನನ್ನ ಮಗ ಯಾವುದೋ ತ್ಯಪ್ಪ ಹುಡುಗಿನ ನನ್ನ ಮನೆಗೆ ಸೊಸೆಯ ಕರ್ಕೊಂಬಂದ್ಬಿಟ್ಟ ಅಂತ ನನ್ನ ಮನಸ್ಸಿನಾಗೆ ಸ್ಯಾನಕ್ವರ್ಗಿತ್ತು. ಆದರೆ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತೀವಿ, ಸ್ನೇಹ, ನೀನು ಈ ಮನೆಗೆ ಸೊಸೆ, ಈ ಬಂಗಾರಮ್ಮಂಗೆ ಸೊಸೆ ಅಂತ ಒಪ್ಕತ. ಇಬ್ರು ಸಂದಕ್ಕಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಯ್ರೆ, ಕಾರ್ತಿಕ್ನ ಈ ಕೇಸಲ್ಲಿ ಸಿಕ್ಕಾಕ್ಸಿರೋದು ಬೇರೆ ಯಾರೂ ಅಲ್ಲ, ಅವನ ಸ್ವಂತ ಅಕ್ಕ ಈ ಕೀರ್ತನ.
ಸತ್ಯ ಏನೇನೋ ಹೇಳ್ಬೇಡ ನೀನು. ಪ್ರೂಫ್ ಇರೋದಕ್ಕೆ ಹೇಳ್ತಿರೋದು ಕೀರ್ತನ. ಅದ್ ಹೇಗೆ ಸ್ವಂತ ತಮ್ಮಂಗೆ ಚೂರಿ ಹಾಕ್ಬಿಟ್ಟೆ ನೀನು? ನಿನ್ನಂತ ಅಕ್ಕನ ನಾನು ಈ ಲೋಕದಲ್ಲೇ ನೋಡಿಲ್ಲ. ಸತ್ಯ, ನನಗೆ ತುಂಬಾ ಗೊಂದಲ ಆಗ್ತಿದೆ. ಇವಳು ಹೇಗೆ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾಳೆ? ಎಲ್ಲ ದುಡ್ಡಿನ ಆಟ ಅತ್ತೆ. ಇವಳಿಗೆ ದುಡ್ಡು ಬೇಕು. ಆಫೀಸಲ್ಲಿ ಇವಳು ಗಂಡ ಮಾಡ್ತಿದ್ದ ಮೋಸನ ನಾನು ಬಯಲ್ ಮಾಡಿದೆ. ಆಮೇಲೆ ರಾಯರೆಲ್ಲ ಕಟ್ನಿಕ್ ಮಾಡಿಬಿಟ್ರು. ಅದಕ್ಕೆ ದುಡ್ಡಿಗೋಸ್ಕರ ಬೇರೆ ದಾರಿನ ಕಂಡು ಹಿಡ್ಕೊಂಡಿದ್ದಾಳೆ. ಅದೇ ಈ ನಕಲಿ ಮಾತ್ರೆಗಳು. ಕೀರ್ತನ, ಏನಿದು? ಸತ್ಯ ಹೇಳ್ತಿರೋದು ನಿಜಾನಾ? ಮಾತಾಡೋ. ಮಾತಾಡೋದಕ್ಕೆ ಅವಳಿಗೆ ಬಾಯಿ ಎಲ್ಲಿದೆ ಅತ್ತೆ? ಎಲ್ಲೋ ಅವಳ ಹೆಸರು ಬರಬಾರ್ದು ಅಂತ ಆ ರವಿನ್ ಕಳ್ಸಿದಾಳೆ. ರವಿ ಅಂದ್ರೆ ಅವತ್ ನಮ್ಮ ಮನೆಗೆ ಬಂದಿದ್ನಲ್ಲ, ಅವನು. ರವಿಯಿಂದಾಗಿ ಕಾರ್ತಿಕ್ ಕೂಡ ಈ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಮಾಡಿದ್ರು. ಸತ್ಯ, ನನ್ಗೆ ಅವಾಗ ಇದು ನಕಲಿ ಮಾತ್ರೆಗಳ ಜಾಲ ಅಂತ ಗೊತ್ತೇ ಆಗಲಿಲ್ಲ. ಏನೋ ಇನ್ವೆಸ್ಟ್ಮೆಂಟ್ ಅಂತ ನಾನು ಸೇರ್ಕೊಂಡೆ ಅಷ್ಟೇ. ಎಲ್ಲಾ ಕಡೆನೂ ಕಾರ್ತಿಕ್ ಹೆಸರೇ ಮುಂದೆ ಬರ್ಲಿ ಅನ್ನೋ ತರ ಕೀರ್ತನ ನೋಡ್ಕೊಂಡ್ಲು. ಒಂದ್ ವೇಳೆ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಕಾರ್ತಿಕ್ ಹೆಸರೇ ಬರ್ಲಿ, ಅವಳ ಹೆಸರು ಬರಬಾರ್ದು ಅನ್ನೋ ತರ ಪ್ಲಾನ್ ಮಾಡಿದ್ಲು. ಅಯ್ಯೋ ಪಾಪಿ, ಏನೇ ಬಂದಿರೋದು ನಿನಗೆ? ಸ್ವಂತ ತಮ್ಮನ ಮೇಲೇನೆ ಷಡ್ಯಂತ್ರ ಮಾಡ್ತೀಯ? ಅಷ್ಟೇ ಅಲ್ಲ ರಾಯ್ರೆ, ಅವಳ ಫೋನ್ ನಂಬರ್ ಕೂಡ ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ. ಆದ್ರೆ ಇವತ್ತು ಡಿಜಿಟಲ್ ಯುಗ. ಎಷ್ಟೇ ಬುದ್ಧಿವಂತರಾದ್ರೂ ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾರೆ. ನಾನು ರವಿ ಕಾಲ್ಸ್ನ ಟ್ರೇಸ್ ಮಾಡಿದೆ. ಆಗ್ಲೇ ಇವಳು ಬಂಡವಾಳ ಗೊತ್ತಾಗಿತ್ತು. ಇವಳು ಇನ್ನೊಂದು ನಂಬರಿಂದ ಫೋನ್ ಮಾಡಿದ್ದಾಳೆ. ಆ ಎಲ್ಲಾ ಕಾಲ್ ಡೀಟೇಲ್ಸು ಇಲ್ಲಿದೆ. ಇಷ್ಟು ಸುಲಭವಾಗಿ ನೀನು ತಗ್ಲಾಕೋತೀಯ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಅಲ್ವಾ ಕೀರ್ತನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾರ್ಗವಿ, ಎದ್ದೇಳು ಭಾರ್ಗವಿ. ಯಾಕೆ ಕಣ್ಣು ಬಿಡೋಕ್ಕೂ ಭಯನ? ಇಷ್ಟು ವರ್ಷ ನಂಬಿಕೆಯ ಮುಖವಾಡ ಹಾಕೊಂಡು ನಿನ್ನದಲ್ಲದ ಗೌರವ ಗಳಿಸ್ಕೊಂಡು ಬಿಟ್ಟೆ ಅಲ್ವಾ? ಆದ್ರೆ ನಿನ್ನ ಮುಖವಾಡ ಕಳಚಿ ಪಾಪದ ಮುಖ ಬಯಲು ಮಾಡೋ ದಿನ ಹತ್ರ ಬಂತು ಭಾರ್ಗವಿ. ಇಲ್ಲಿರೋದು ಯಾವುದೂ ನಿನಗೆ ಸೇರಿದ್ದಲ್ಲ, ಎಲ್ಲವನ್ನೂ ನೀನು ಕಿತ್ಕೊಂಡಿರೋದು. ಗೌರವ, ನಂಬಿಕೆ, ಆಸ್ತಿ, ಅಂತಸ್ತು ಎಲ್ಲವನ್ನು ಕಿತ್ಕೊಂಡು ಮೈ ಮೇಲೆ ಹೇಳ್ಕೊಂಡಿದ್ಯಾ ಭಾರ್ಗವಿ. ಆದ್ರೆ ನೀನು ಮನೆಯವರ ಕಣ್ಣಿಗೆ ಕಟ್ಟಿದ ಬಟ್ಟೆ ಕಳಚಿ ಬೀಳೋ ಘಳಿಗೆ ನಿನ್ನ ಕಣ್ಣು ಮುಂದೆನೇ ಇದೆ. ನನ್ನ ಸೊಸೆ ನಿನ್ನ ದುರಾಸೆ ದರ್ಪಕ್ಕೆ ಕೊನೆ ಹಾಡ್ತಾಳೆ. ಬರೀ ಆಸ್ತಿ, ಅಂತಸ್ತು, ಒಡವೆ ಅಲ್ವೇ, ನೀನು ಮೋಸದಿಂದ ಗಳಿಸಿದ ನಿನ್ನ ಅಸ್ತಿತ್ವವನ್ನು ಕಿತ್ಕೋತಾಳೆ. ಮನೆ ಬೇಡ, ಇದೆಲ್ಲ ನನ್ನ ಇಂದ್ರದ್ದು, ನನ್ನ ಇಂದ್ರ ಕೊಟ್ಟಿದ್ದು. ಇದನ್ನೆಲ್ಲ ನನ್ನಿಂದ ಕಿತ್ಕೋಬೇಡ. ಅವನ ಪ್ರೀತಿಗ ಕಿತ್ಕೊಂಡೆ, ಈಗ ನನ್ನ ಸರ್ವಸ್ವನು ಕಿತ್ಕೋಬೇಡ ವಾಣಿ. ಬೇಡ ಬೇಡ ವಾಣಿ, ಇದೆಲ್ಲ ನಂದು, ಇದು ನನ್ನ ಇಂದ್ರಂದು, ನಂದು. ನೀನೆ ನನ್ನ ಪ್ರೀತಿನ ಕಿತ್ಕೊಂಡೆ, ನನ್ನ ಸರ್ವಸ್ವನ್ ಕಿತ್ಕೊಂಡೆ, ನನ್ನ ಇಂದ್ರನ್ ಕಿತ್ಕೊಂಡೆ. ಅಯ್ಯಪ್ಪ, ಯಾರು ನನ್ನ ತಳ್ಳಿದ್ದು? ಯಾರಿಗೆ ಟ್ವಿಕೆಟ್ ಮಾಡಿದ್ ನನ್ನ?
ಭಾರ್ಗೋ ನನ್ನ ಪ್ರೀತಿ ನನ್ನಿಂದ ಸರ್ವಸ್ವನ ಕಿತ್ಕೊಂಡ್ಲು ಕಿತ್ಕೊಂಡ್ಲು ಭಾರ್ಗೋ ಕಿತ್ಕೊಂಡು ಅಂತ ದಿನ ನನ್ನಿಂದ ಕಿತ್ಕೊತಿದ್ಯಲ್ಲ ಭಾರ್ಗೋ ನೀನು ಫೀಲ್ಡಲ್ಲಿ ಆಡೋಕ್ಕಿಂತ ನೆಟ್ ಪ್ರಾಕ್ಟೀಸೇ ಜಾಸ್ತಿ ಆಗೋಯ್ತಲ್ಲ ನಿಂದು. ವಿಶ್ವ ಹೌದು ನಾನೇ ವಿಶ್ವ. ತೊಲಗೋತೆ ತೊಲಗ್ತೀನಿ ನಾನು ಹೋಗ್ತೀನಿ ಔಟ್ ನಾನು. ಯಾಕಿಂದ ಇದೆಲ್ಲ ನಡೀತಿದೆ? ನಾವಿಬ್ರು ಒಟ್ಟಿಗಿದ್ದಿದ್ರೆ ಇದು ಯಾವುದು ಆಗ್ತಿರ್ಲಿಲ್ಲ ಅಲ್ಲ. ನಿನಗೆ ಮೋಸ ಮಾಡಿ ತನ್ನ ಉಂಟಾಗಿಸ್ಕೊಂಡ ವಾಣಿಗೆ ಹುಟ್ಟಿದ ಶ್ರೀರಾಮ ಮತ್ತೆ ಅವನ ಹೆಂಡತಿಗೆ ಈ ಆಸ್ತಿ ಎಲ್ಲ ಸೇರ್ಬೇಕಾ? ನನ್ನಿಂದ್ರಿಗೆ ಆಸ್ತಿ ಸೇರ್ಬೇಕಾ? ಬಿಡಲ್ಲ ನಾನ್ ಬಿಡಲ್ಲ. ನಿನ್ನ ಆಸ್ತಿ ನನ್ನಿಂದ್ರಿನ ಆಸ್ತಿ ಯಾರ ಕೈನೂ ಸೇರಬಾರ್ದು. ಸೇರೋದಕ್ಕೆ ನಾನು ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ಚೆನ್ನಾಗಿ ಓದ್ಕೊಂಡಿದ್ಯಾ? ಈ ಸಲನಾದ್ರೂ ಪಾಸ್ ಆಗ್ತೀಯಾ? ಚೆನ್ನಾಗಿ ಓದ್ಕೊಂಡಿದ್ದೀರಾ? ಪಾಸ್ ಆಗಿ ಆಗ್ತೇನೆ. ಸುಬ್ಬು ಬಾಯ್, ಅಕ್ಕ ಬಾಯ್, ದೊಡ್ಡಪ್ಪ ಬಾಯ್, ಅತ್ತೆ ಬಾಯ್. ಮೇಡಮ್, ಪೆನ್ ತಗೊಂಡ್ರಾ? ಅಯ್ಯೋ, ತಗೊಂಡಿಲ್ವಾ? ಎಕ್ಸಾಮ್ ಇದೆ, ಪೆನ್ ಮಾಡ್ತಾರೆ ಹೆಂಗೆ ಮೇಡಮ್? ಎಕ್ಸಾಮ್ಗೆ ಇದು ನಿನ್ನ ಪ್ರಿಪ್ರೇಷನ್. ಪೆನ್ನೇ ಮರ್ತಿದ್ಯಾ? ಇನ್ನು ಎಕ್ಸಾಮ್ ಹಾಲ್ಗೆ ಹೋಗಿ ಅದೇನು ಎಕ್ಸಾಮ್ ಬರೀತೀಯೋ, ಅದೇನು ಪಾಸ್ ಆಗ್ತೀಯೋ ನನಗಂತೂ ಅರ್ಥ ಆಗಲ್ಲ. ಸರಿ, ಹೋಗಿ ಪೆನ್ ತಗೊಂಬ ಹೋಗು. ಅಯ್ಯೋ ಬೇಡ ಇರಿ, ನೀವು ಹೋಗಿ ಪೆನ್ ತರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಯಜಮಾನ್ರೆ, ಪೆನ್ ಕೊಡ್ತೀರಾ? ಮೇಡಮ್, ತೊಳಿ ಪೆನ್. ಕ್ಯಾಪ್ ಈಗ ಹೊರಡೋಣ. ಬನ್ನಿ ಶ್ರಾವಣಿ, ಒಂದು ನಿಮಿಷ. ವಂದನ ಹಾಲ್ ರೆಡಿ ಮಾಡಿದಲ್ಲ, ಕುಡ್ಕೊಂಡು ಹೋಗು. ವಂದನ,
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಡ, ನೀವಿನ್ನೇನು ಹೇಳಕ್ ಬೇಡ. ನಿಮ್ಮಂತ ಮೋಸ್ಗಾರನ ನನ್ನ ಅಪ್ಪ ಅನ್ಕೊಂಡಲ್ಲ, ಆ ತಪ್ಪಿಗೆ ಈ ಶಿಕ್ಷೆ ಆಗ್ಬೇಕಂದೆ. ನನಗಿನ್ಯಾವ ಅಪ್ಪ ಅಮ್ಮನ ಪ್ರೀತಿನೂ ಬೇಡ. ನನಗೆ ಅಪ್ಪ ಅಮ್ಮನೇ ಇಲ್ಲ ಅಂತ ಅನ್ಕೋತೀನಿ. ಆದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಪವಿತ್ರವಾಗಿರೋ ತಂದೆ ತಾಯಿ ಪ್ರೀತಿನ ಆಡ ಇಡಲ್ಲ. ಬುದ್ಧಿ ಇಲ್ಲ ನಿಂಗೆ. ಬೀದಿ ಬಿಕಾರಿಗೆ ಒಂದಷ್ಟು ಆಸ್ತಿ ಕೊಟ್ಟು ನನ್ನ ಮನೆ ಮಗಳ ತರ ನೋಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಕಡೆಗೂ ನಿನ್ ಬಿಕಾರಿ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ? ಜನಾರ್ದನ್, ನನ್ನ ಹೆಂಡತಿ ಬಗ್ಗೆ ಇನ್ನು ಒಂದ್ ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನು ನನ್ನ ಕೈಯಿಂದಾನು ಏಡ್ತೀನೋ ಆಸೆ ಇದ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ಈಗಲೆಲ್ಲಿಂದ ಹೊರಡೆ. ಹೇಳಿದ್ ಕೇಳಿಸ್ಲಿಲ್ವಾ? ಕುತ್ತಿಗೆ ಹಿಡಿದು ದಬ್ಬು ಬೇಕಾ? ನಿನ್ನಂತವನಿಗೆ ಈ ಮನೆಯೊಳಗೆ ಹೆಜ್ಜೆ ಇಡಕ್ಕೂ ಯೋಗ್ಯತೆ ಇಲ್ಲ. ಸಾಕು ಸುಮ್ಮನೆ ರೀ. ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತೀರಾ? ಅದು ಅಷ್ಟು ಸುಲಭ ಅನ್ಕೋಬೇಡ. ನಾನು ಇದನ್ನ ಅಷ್ಟು ಸುಲಭಕ್ಕೆ ಬಿಡಲ್ಲ. ಏನೇ ಆದರೂ ನೀವು ನನ್ನ ಹತ್ರ ಬರಲೇಬೇಕು. ಈ ಮನೆ ಸೊಸೆ ನನ್ನ ಮಗಳು ಅನ್ನೋದು ಮರಿಬೇಡ. ಯಾವಳು ನಿಮ್ಮ ಮಗಳು? ಅಪ್ಪ ಮಗಳು ಸಂಬಂಧದ ಬೆಲೆ ಗೊತ್ತಾ ನಿಮ್ಗೆ? ನೀವು ಮನುಷ್ಯ ಆಗಿದ್ರೆ ಅಲ್ವಾ ಸಂಬಂಧದ ಬೆಲೆ ಗೊತ್ತಾಗಕ್ಕೆ. ಮಗಳೇ, ನೀನು ನನ್ನ ವಿರೋಧವಾಗಿ ಮಾತಾಡ್ತಿದ್ಯಾ? ನಿಮ್ಮಂತವ್ರ ಮಗಳು ಅನ್ನಿಸ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅಂಥದ್ರಲ್ಲಿ ಪೂರ್ಣಿ ಅಕ್ಕ ನಿಮ್ಮನ್ನ ಅಪ್ಪ ಅಂತ ಅನ್ಕೋಬೇಕಾ? ಬೇಡ, ಮೊದಲು ನಡೀರಿ ಆಚೆ ಇಲ್ಲಿಂದ. ನಿಮ್ಮೆಲ್ರಿಗೂ ಏನೋ ಆಗಿದೆ. ಈಸಿಯಾಗಿ ಸಾಲ್ವ್ ಆಗೋ ವಿಷಯನ ಎಲ್ಲರೂ ಸೇರ್ಕೊಂಡು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಹಾಗೆ ಅಂತ ಅಷ್ಟು ಸುಲಭಕ್ಕೆ ನಾನು ಯಾವುದನ್ನು ಬಿಟ್ಕೊಡಲ್ಲ. ನಿನಗೂ ಅಷ್ಟು ಸುಲಭಕ್ಕೆ ಯಾವುದು ದಕ್ಕೋದಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ತಾನೇ, ನಡೆ ಆಚೆಗೆ. ಹೆತ್ತ ಮಗಳೇ ಕುತ್ತಿಗೆ ಹಿಡಿದು ಆಚೆ ತಳ್ತೀನಿ ಅಂತ ಹೇಳ್ತಿದ್ದಾಳೆ. ಇನ್ನೂ ಯಾಕೆ ಇಲ್ಲ ನಿಂತಿದ್ದೀರಾ? ಹೋಗಿ ಆಚೆ. ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಡೀರಿ ಆಚೆ. ಮಂಜ, ಅಲ್ಲೇನು ಮಾಡ್ತಿದ್ಯಾ? ಅವಳಿಗೆ ನಿನ್ನ ಅಮ್ಮ ಅಂತ ಕರೆಯೋ ಯೋಗ್ಯತೆ ಇಲ್ಲ. ಅಂದ್ರೆ ಪೂರ್ಣಿ ನನ್ನ ಮಗಳಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.